ದಿನೇಶ್ ಅವರೇ ಕ್ವಿಕ್ ಆಗಿ 1 ಮಿನಿಟ್ ಅಲ್ಲಿ ಮುಗಿಸಿ. ಇವತ್ತು ದಯವಿಟ್ಟು ಜಗಳ ಬೇಡ. ಇಲ್ಲ, ಏನ್ ಹೇಳ್ಬೇಕು ಫ್ಯಾಕ್ಟ್ ಜಗಳ ಏನ್ ಹೇಳ್ತಾ ಇಲ್ಲ. ಇವತ್ತು ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡ್ತಾ ಇರೋದನ್ನ ಫಸ್ಟ್ ನಿಲ್ಲಿಸಬೇಕಾಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ 27 ಬಾರಿ ಬೇಲ್ಔಟ್ ಆಗಿದೆ ಪಾಕಿಸ್ತಾನ. ಆದ್ರೂ ಮತ್ತೆ ಮೊನ್ನೆ $7 ಬಿಲಿಯನ್ ಲೋನ್ ಕೊಡ್ತಾರೆ. ಈ ಕಡೆ ಫೆಬ್ರವರಿಲಿ ಅಮೆರಿಕ ಇವತ್ತೇನು ಸಪೋರ್ಟ್ ಕೊಡಕ್ ಬರುತ್ತಾ ಇಂಡಿಯಾಕ್ಕೆ, ಆದ್ರೆ ಇದೇ ಟ್ರಂಪ್ ಮೊನ್ನೆ ಫೆಬ್ರವರಿಲಿ $400 ಮಿಲಿಯನ್ F-16 ಬೈ ಮಾಡೋದಕ್ಕೆ ಅವ್ರಿಗೆ ಫಂಡ್ಸ್ ಕೊಡುತ್ತೆ. ಅಂದ್ರೆ ಇಲ್ಲಿ ಪಾಕಿಸ್ತಾನದಲ್ಲಿ ಈ ಟೆರರಿಸಂ ನ ಜೀವಂತವಾಗಿ ಇರಿಸಬೇಕು ಅಂತ ಎಷ್ಟೋ ದೇಶಗಳು ಇದಕ್ಕೆ ಪಣ ತೊಟ್ಟು ನಿಂತಿದ್ದಾವೆ. ಅದೇ ಆಫ್ಘಾನಿಸ್ತಾನದಲ್ಲಿ ಇರಕ್ ಬಿಡೋದಿಲ್ಲ, ಅದೇ ಇರಾನ್ ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಯಾಕೆ ಪಾಕಿಸ್ತಾನದಲ್ಲೇ ಇರಬೇಕು ಅಂದ್ರೆ ನಮ್ಮ ದೇಶದ ಬೆಳವಣಿಗೆನ ಸಹಿಸೋದಕ್ಕೆ ಎಷ್ಟೋ ಕಂಟ್ರಿಗಳಿಗೆ, ಈ ವೆಸ್ಟರ್ನ್ ಕಂಟ್ರಿಗಳಿಗೆ ಇದು ಆಗ್ತಾ ಇಲ್ಲ. ಅದ್ರ ಮೇಲೆ ಫಸ್ಟ್ ನಾವು ಪ್ರೆಷರ್ ತರಬೇಕಾಗಿದೆ ಇವತ್ತು. ಅದನ್ನ ತಂದು ಜೊತೆಗೆ, ಯಾಕಂದ್ರೆ ಇವತ್ತು ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ವೆಪನ್ ಇರೋದ್ರಿಂದ ಅದು ನಾಳೆ ದಿವಸ ಈ ಟೆರರಿಸ್ಟ್ ಗಳ ಜೊತೆ ಸೇರಿ ಅದು ಕೇವಲ ಭಾರತಕ್ಕಷ್ಟೇ ಮಾರಕ ಆಗಲ್ಲ, ಇಡೀ ವಿಶ್ವಕ್ಕೆ ಮಾರಕ ಆಗುತ್ತೆ. ಅದರಿಂದ ಪಾಕಿಸ್ತಾನನ ಕಂಟ್ರೋಲ್ ತಗೊಳ್ಳೋದಕ್ಕೆ ಅವಶ್ಯಕವಾದ ಎಲ್ಲಾ ಮೆಜರ್ಗಳನ್ನು ತಗೋಬೇಕಾಗಿರೋ ಪರಿಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ. ಹೇಳಿದ್ರಲ್ಲ, ಇಡೀ ಬೇರೆ ದೇಶಗಳಿಗೆ ಮಾರಕ ಅಂತೇಳಿ ಅದನ್ನ ಒಪ್ಕೊಳ್ತೀರಾ ಸರ್? ನಾನು ಯಾವುದು ಈ ರಾಜಕಾರಣಿಗಳ ಮಾತನ್ನೇ ನಾನು ಯಾರ ಹತ್ರನೂ ಒಪ್ಕೊಳ್ಳಲ್ಲ ಸರ್. ರಾಜಕಾರಣಿಗಳಿಗೆ ದೇಶ ಮುಖ್ಯನಾ ಅನ್ನೋದೋದ್ರೆ ನಮ್ಗೆಲ್ಲ ದೇಶ ಮುಖ್ಯ. ಇವತ್ತಿನ ರಾಜಕಾರಣಿಗಳಿಗೆ ಅವ್ರಿಗೆ ಮತ ಬ್ಯಾಂಕ್ ಮುಖ್ಯ, ಹಿಂದೂ ಮುಖ್ಯ, ಮುಸ್ಲಿಂ ಮುಖ್ಯ. ಅವ್ರಿಗೆ ನಾವೆಲ್ಲ ಫಸ್ಟ್ ಕೇಳ್ತೀವಿ, ನಿಮ್ಗೆ ಹಿಂದೂ ಮುಖ್ಯನಾ, ಧರ್ಮ ಮುಖ್ಯನಾ ಅಥವಾ ಮುಸ್ಲಿಂ ಮುಖ್ಯನಾ? ನಮ್ಗೆ ದೇಶ ಮುಖ್ಯ. ಮೊದಲು ದೇಶ. ಎಲ್ಲ ರಾಜಕಾರಣಿಗಳು ಒಗ್ಗಟ್ಟಾಗಿ, ಇವತ್ತಿನ ಸಂದರ್ಭ ಇದೆಯಲ್ಲ, ಇವತ್ತಿನ ಸಂದರ್ಭ ಎಲ್ಲರೂ ಒಗ್ಗಟ್ಟಾಗಿ ಪಾಕಿಸ್ತಾನವನ್ನ ಎದುರಿಸುವಂತ ಕೆಲಸ ಮಾಡಬೇಕೇ ಹೊರತು ಸಹಕಾರ ಕೊಡು. ಕೇಂದ್ರ ಸರ್ಕಾರಕ್ಕೆ ಸಹಕಾರ ಕೊಟ್ಟು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ಭಾರತೀಯನು ಸಹ ಇವತ್ತೊಂದಿನ ನಿಂತ್ಕೊಬೇಕು. ಆದ್ರೆ ಇಲ್ಲಿ ಈ ಒಂದು ಘಟನೆಯನ್ನ ರಾಜಕಾರಣಕ್ಕೆ ಅವರವರ ಸ್ವಾರ್ಥಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಸೈನಿಕರಿಗೆ, ಗಡಿಯಲ್ಲಿ ಕಾಯ್ತಿರುವ ನಮ್ಮ ಸೈನಿಕರಿಗೆ ಎಲ್ಲೋ ಒಂದ್ ಕಡೆ ಒಂದು ಮಾರಲ್ ಸಪೋರ್ಟ್ ಕೊಡ್ತಿಲ್ಲ. ಇವರು ರಾಜಕಾರಣ ತಗೊಂಡೋದ್ರೆ ಅವ್ರ ಗಡಿಯಲ್ಲಿ ತನ್ನ ಪ್ರಾಣ. ಈಗ ರಾಜಕಾರಣದ ವಿಚಾರವಾಗಿ ಬರೋಣ ಸರ್, ಆದ್ರೆ ಅದಕ್ಕಿಂತ ಮುಂಚೆ ಅಲ್ಲಿ ಪಹಲ್ಗಾಮಲ್ಲಿ ಏನಾಯ್ತಲ್ಲ ಆ ವಿಚಾರವಾಗಿ ಕೂಡ ಒಂದಷ್ಟು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಾವು ಕರ್ನಾಟಕದ ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಿದೀವಪ್ಪ. ಕಾಶ್ಮೀರದ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳ ಮನಸ್ಥಿತಿ ಹೆಂಗಿದೆ ಗೊತ್ತಾ? ಅದನ್ನ ಕೂಡ ನಿಮ್ ಮುಂದೆ ಇಡ್ತೀವಿ. ದಿನೇಶ್ ಅವರೇ ಕ್ವಿಕ್ ಆಗಿ 1 ಮಿನಿಟ್ ಅಲ್ಲಿ ಮುಗಿಸಿ. ಇವತ್ತು ದಯವಿಟ್ಟು ಜಗಳ ಬೇಡ. ಇಲ್ಲ, ಏನ್ ಹೇಳ್ಬೇಕು ಫ್ಯಾಕ್ಟ್ ಜಗಳ ಏನ್ ಹೇಳ್ತಾ ಇಲ್ಲ. ಇವತ್ತು ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡ್ತಾ ಇರೋದನ್ನ ಫಸ್ಟ್ ನಿಲ್ಲಿಸಬೇಕಾಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ 27 ಬಾರಿ ಬೇಲ್ಔಟ್ ಆಗಿದೆ ಪಾಕಿಸ್ತಾನ. ಆದ್ರೂ ಮತ್ತೆ ಮೊನ್ನೆ $7 ಬಿಲಿಯನ್ ಲೋನ್ ಕೊಡ್ತಾರೆ. ಈ ಕಡೆ ಫೆಬ್ರವರಿಲಿ ಅಮೆರಿಕ ಇವತ್ತೇನು ಸಪೋರ್ಟ್ ಕೊಡಕ್ ಬರುತ್ತಾ ಇಂಡಿಯಾಕ್ಕೆ, ಆದ್ರೆ ಇದೇ ಟ್ರಂಪ್ ಮೊನ್ನೆ ಫೆಬ್ರವರಿಲಿ $400 ಮಿಲಿಯನ್ F-16 ಬೈ ಮಾಡೋದಕ್ಕೆ ಅವ್ರಿಗೆ ಫಂಡ್ಸ್ ಕೊಡುತ್ತೆ. ಅಂದ್ರೆ ಇಲ್ಲಿ ಪಾಕಿಸ್ತಾನದಲ್ಲಿ ಈ ಟೆರರಿಸಂ ನ ಜೀವಂತವಾಗಿ ಇರಿಸಬೇಕು ಅಂತ ಎಷ್ಟೋ ದೇಶಗಳು ಇದಕ್ಕೆ ಪಣ ತೊಟ್ಟು ನಿಂತಿದ್ದಾವೆ. ಅದೇ ಆಫ್ಘಾನಿಸ್ತಾನದಲ್ಲಿ ಇರಕ್ ಬಿಡೋದಿಲ್ಲ, ಅದೇ ಇರಾನ್ ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಯಾಕೆ ಪಾಕಿಸ್ತಾನದಲ್ಲೇ ಇರಬೇಕು ಅಂದ್ರೆ ನಮ್ಮ ದೇಶದ ಬೆಳವಣಿಗೆನ ಸಹಿಸೋದಕ್ಕೆ ಎಷ್ಟೋ ಕಂಟ್ರಿಗಳಿಗೆ, ಈ ವೆಸ್ಟರ್ನ್ ಕಂಟ್ರಿಗಳಿಗೆ ಇದು ಆಗ್ತಾ ಇಲ್ಲ. ಅದ್ರ ಮೇಲೆ ಫಸ್ಟ್ ನಾವು ಪ್ರೆಷರ್ ತರಬೇಕಾಗಿದೆ ಇವತ್ತು. ಅದನ್ನ ತಂದು ಜೊತೆಗೆ, ಯಾಕಂದ್ರೆ ಇವತ್ತು ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ವೆಪನ್ ಇರೋದ್ರಿಂದ ಅದು ನಾಳೆ ದಿವಸ ಈ ಟೆರರಿಸ್ಟ್ ಗಳ ಜೊತೆ ಸೇರಿ ಅದು ಕೇವಲ ಭಾರತಕ್ಕಷ್ಟೇ ಮಾರಕ ಆಗಲ್ಲ, ಇಡೀ ವಿಶ್ವಕ್ಕೆ ಮಾರಕ ಆಗುತ್ತೆ. ಅದರಿಂದ ಪಾಕಿಸ್ತಾನನ ಕಂಟ್ರೋಲ್ ತಗೊಳ್ಳೋದಕ್ಕೆ ಅವಶ್ಯಕವಾದ ಎಲ್ಲಾ ಮೆಜರ್ಗಳನ್ನು ತಗೋಬೇಕಾಗಿರೋ ಪರಿಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ. ಹೇಳಿದ್ರಲ್ಲ, ಇಡೀ ಬೇರೆ ದೇಶಗಳಿಗೆ ಮಾರಕ ಅಂತೇಳಿ ಅದನ್ನ ಒಪ್ಕೊಳ್ತೀರಾ ಸರ್? ನಾನು ಯಾವುದು ಈ ರಾಜಕಾರಣಿಗಳ ಮಾತನ್ನೇ ನಾನು ಯಾರ ಹತ್ರನೂ ಒಪ್ಕೊಳ್ಳಲ್ಲ ಸರ್. ರಾಜಕಾರಣಿಗಳಿಗೆ ದೇಶ ಮುಖ್ಯನಾ ಅನ್ನೋದೋದ್ರೆ ನಮ್ಗೆಲ್ಲ ದೇಶ ಮುಖ್ಯ. ಇವತ್ತಿನ ರಾಜಕಾರಣಿಗಳಿಗೆ ಅವ್ರಿಗೆ ಮತ ಬ್ಯಾಂಕ್ ಮುಖ್ಯ, ಹಿಂದೂ ಮುಖ್ಯ, ಮುಸ್ಲಿಂ ಮುಖ್ಯ. ಅವ್ರಿಗೆ ನಾವೆಲ್ಲ ಫಸ್ಟ್ ಕೇಳ್ತೀವಿ, ನಿಮ್ಗೆ ಹಿಂದೂ ಮುಖ್ಯನಾ, ಧರ್ಮ ಮುಖ್ಯನಾ ಅಥವಾ ಮುಸ್ಲಿಂ ಮುಖ್ಯನಾ? ನಮ್ಗೆ ದೇಶ ಮುಖ್ಯ. ಮೊದಲು ದೇಶ. ಎಲ್ಲ ರಾಜಕಾರಣಿಗಳು ಒಗ್ಗಟ್ಟಾಗಿ, ಇವತ್ತಿನ ಸಂದರ್ಭ ಇದೆಯಲ್ಲ, ಇವತ್ತಿನ ಸಂದರ್ಭ ಎಲ್ಲರೂ ಒಗ್ಗಟ್ಟಾಗಿ ಪಾಕಿಸ್ತಾನವನ್ನ ಎದುರಿಸುವಂತ ಕೆಲಸ ಮಾಡಬೇಕೇ ಹೊರತು ಸಹಕಾರ ಕೊಡು. ಕೇಂದ್ರ ಸರ್ಕಾರಕ್ಕೆ ಸಹಕಾರ ಕೊಟ್ಟು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ಭಾರತೀಯನು ಸಹ ಇವತ್ತೊಂದಿನ ನಿಂತ್ಕೊಬೇಕು. ಆದ್ರೆ ಇಲ್ಲಿ ಈ ಒಂದು ಘಟನೆಯನ್ನ ರಾಜಕಾರಣಕ್ಕೆ ಅವರವರ ಸ್ವಾರ್ಥಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಸೈನಿಕರಿಗೆ, ಗಡಿಯಲ್ಲಿ ಕಾಯ್ತಿರುವ ನಮ್ಮ ಸೈನಿಕರಿಗೆ ಎಲ್ಲೋ ಒಂದ್ ಕಡೆ ಒಂದು ಮಾರಲ್ ಸಪೋರ್ಟ್ ಕೊಡ್ತಿಲ್ಲ. ಇವರು ರಾಜಕಾರಣ ತಗೊಂಡೋದ್ರೆ ಅವ್ರ ಗಡಿಯಲ್ಲಿ ತನ್ನ ಪ್ರಾಣ. ಈಗ ರಾಜಕಾರಣದ ವಿಚಾರವಾಗಿ ಬರೋಣ ಸರ್, ಆದ್ರೆ ಅದಕ್ಕಿಂತ ಮುಂಚೆ ಅಲ್ಲಿ ಪಹಲ್ಗಾಮಲ್ಲಿ ಏನಾಯ್ತಲ್ಲ ಆ ವಿಚಾರವಾಗಿ ಕೂಡ ಒಂದಷ್ಟು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಾವು ಕರ್ನಾಟಕದ ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಿದೀವಪ್ಪ.
ಕಾಶ್ಮೀರದ ರಾಜಕಾರಣಿಗಳು ಅದರಲ್ಲೂ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳ ಮನಸ್ಥಿತಿ ಹೆಂಗಿದೆ ಗೊತ್ತಾ? ಅದನ್ನ ಕೂಡ ನಿಮ್ ಮುಂದೆ ಇಡ್ತೀವಿ. ದಿನೇಶ್ ಅವರ ಕ್ವಿಕ್ ಆಗಿ 1 ಮಿನಿಟ್ ಅಲ್ಲಿ ಮುಗಿಸಿ. ಇವತ್ತು ದಯವಿಟ್ಟು ಜಗಳ ಬೇಡ. ಇಲ್ಲ, ಏನ್ ಹೇಳ್ಬೇಕು? ಫ್ಯಾಕ್ಟ್ಸ್. ಜಗಳ ಏನ್ ಹೇಳ್ತಾ ಇಲ್ಲ. ಇವತ್ತು ಪಾಕಿಸ್ತಾನಕ್ಕೆ ಫಂಡಿಂಗ್ ಮಾಡ್ತಾ ಇರೋದನ್ನ ಫಸ್ಟ್ ನಿಲ್ಲಿಸಬೇಕಾಗಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ 27 ಬಾರಿ ಬೇಲ್ಔಟ್ ಆಗಿದೆ ಪಾಕಿಸ್ತಾನ. ಆದ್ರೂ ಮತ್ತೆ ಮೊನ್ನೆ $7 ಬಿಲಿಯನ್ ಲೋನ್ ಕೊಡ್ತಾರೆ. ಈ ಕಡೆ ಫೆಬ್ರವರಿಲಿ ಅಮೆರಿಕ ಇವತ್ತೇನು ಸಪೋರ್ಟ್ ಕೊಡಕ್ ಬರುತ್ತಾ ಇಂಡಿಯಾಕ್ಕೆ? ಆದ್ರೆ ಇದೇ ಟ್ರಂಪ್ ಮೊನ್ನೆ ಫೆಬ್ರವರಿಯಲ್ಲಿ $400 ಮಿಲಿಯನ್ F-16 ಬೈ ಮಾಡೋದಕ್ಕೆ ಅವ್ರಿಗೆ ಫಂಡ್ಸ್ ಕೊಡುತ್ತೆ. ಅಂದ್ರೆ ಇಲ್ಲಿ ಪಾಕಿಸ್ತಾನದಲ್ಲಿ ಈ ಟೆರರಿಸಂ ನ ಜೀವಂತವಾಗಿ ಇರಿಸಬೇಕು ಅಂತ ಎಷ್ಟೋ ದೇಶಗಳು ಇದಕ್ಕೆ ಪಣ ತೊಟ್ಟು ನಿಂತಿದ್ದಾವೆ. ಅದೇ ಆಫ್ಘಾನಿಸ್ತಾನದಲ್ಲಿ ಇರಕ್ ಬಿಡೋದಿಲ್ಲ, ಅದೇ ಇರಾನ್ ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಯಾಕೆ ಪಾಕಿಸ್ತಾನದಲ್ಲೇ ಇರಬೇಕು ಅಂದ್ರೆ ನಮ್ಮ ದೇಶದ ಬೆಳವಣಿಗೆನ ಸಹಿಸೋದಕ್ಕೆ ಎಷ್ಟೋ ಕಂಟ್ರಿಗಳಿಗೆ, ಈ ವೆಸ್ಟರ್ನ್ ಕಂಟ್ರಿಗಳಿಗೆ ಇದು ಆಗ್ತಾ ಇಲ್ಲ. ಅದ್ರ ಮೇಲೆ ಫಸ್ಟ್ ನಾವು ಪ್ರೆಷರ್ ತರಬೇಕಾಗಿದೆ ಇವತ್ತು. ಅದನ್ನ ತಂದು ಜೊತೆಗೆ, ಯಾಕಂದ್ರೆ ಇವತ್ತು ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ವೆಪನ್ ಇರೋದ್ರಿಂದ ಅದು ನಾಳೆ ದಿವಸ ಈ ಟೆರರಿಸ್ಟ್ ಗಳ ಜೊತೆ ಸೇರಿ ಅದು ಕೇವಲ ಭಾರತಕ್ಕಷ್ಟೇ ಮಾರಕ ಆಗಲ್ಲ, ಇಡೀ ವಿಶ್ವಕ್ಕೆ ಮಾರಕ ಆಗುತ್ತೆ. ಅದರಿಂದ ಪಾಕಿಸ್ತಾನನ ಕಂಟ್ರೋಲ್ ತಗೊಳ್ಳೋದಕ್ಕೆ ಅವಶ್ಯಕವಾದ ಎಲ್ಲಾ ಮೆಜರ್ಗಳನ್ನು ತಗೋಬೇಕಾಗಿರೋ ಪರಿಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ. ಹೇಳಿದ್ರಲ್ಲ, ಇಡೀ ಬೇರೆ ದೇಶಗಳಿಗೆ ಮಾರಕ ಅಂತೇಳಿ ಅದನ್ನ ಒಪ್ಕೊಳ್ತೀರಾ ಸರ್? ನಾನು ಯಾವ್ದೋ ಈ ರಾಜಕಾರಣಿಗಳ ಮಾತನ್ನೇ ನಾನು ಯಾರ ಹತ್ರನೂ ಒಪ್ಕೊಳ್ಳಲ್ಲ ಸರ್. ರಾಜಕಾರಣಿಗಳಿಗೆ ದೇಶ ಮುಖ್ಯನಾ ಅನ್ನೋದೋದ್ರೆ ನಮ್ಗೆಲ್ಲ ದೇಶ ಮುಖ್ಯ. ಇವತ್ತಿನ ರಾಜಕಾರಣಿಗಳಿಗೆ ಅವ್ರಿಗೆ ಮತ ಬ್ಯಾಂಕ್ ಮುಖ್ಯ, ಹಿಂದೂ ಮುಖ್ಯ, ಮುಸ್ಲಿಂ ಮುಖ್ಯ. ಅವ್ರಿಗೆ ನಾವೆಲ್ಲ ಫಸ್ಟ್ ಕೇಳ್ತೀವಿ, ನಿಮ್ಗೆ ಹಿಂದೂ ಮುಖ್ಯನಾ, ಧರ್ಮ ಮುಖ್ಯನಾ ಅಥವಾ ಮುಸ್ಲಿಂ ಮುಖ್ಯನಾ? ನಮ್ಗೆ ದೇಶ ಮುಖ್ಯ. ಮೊದಲು ದೇಶ. ಎಲ್ಲ ರಾಜಕಾರಣಿಗಳು ಒಗ್ಗಟ್ಟಾಗಿ, ಇವತ್ತಿನ ಸಂದರ್ಭ ಇದೆಯಲ್ಲ, ಇವತ್ತಿನ ಸಂದರ್ಭ ಎಲ್ಲರೂ ಒಗ್ಗಟ್ಟಾಗಿ ಪಾಕಿಸ್ತಾನವನ್ನ ಎದುರಿಸುವಂತ ಕೆಲಸ ಮಾಡಬೇಕೇ ಹೊರತು ಸಹಕಾರ ಕೊಡು. ಕೇಂದ್ರ ಸರ್ಕಾರಕ್ಕೆ ಸಹಕಾರ ಕೊಟ್ಟು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ಭಾರತೀಯನು ಸಹ ಇವತ್ತೊಂದು ದಿನ ನಿಂತ್ಕೊಬೇಕು. ಆದ್ರೆ ಇಲ್ಲಿ ಈ ಒಂದು ಘಟನೆಯನ್ನ ರಾಜಕಾರಣಕ್ಕೆ ಅವರವರ ಸ್ವಾರ್ಥಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಸೈನಿಕರಿಗೆ, ಗಡಿಯಲ್ಲಿ ಕಾಯ್ತಿರುವ ನಮ್ಮ ಸೈನಿಕರಿಗೆ ಎಲ್ಲೋ ಒಂದ್ ಕಡೆ ಒಂದು ಮಾರಲ್ ಸಪೋರ್ಟ್ ಕೊಡ್ತಿಲ್ಲ. ಇವರು ರಾಜಕಾರಣಕ್ಕೆ ತಗೊಂಡೋದ್ರೆ ಅವ್ರ ಗಡಿಯಲ್ಲಿ ತನ್ನ ಪ್ರಾಣ. ಈಗ ರಾಜಕಾರಣದ ವಿಚಾರವಾಗಿ ಬರೋಣ ಸರ್. ಆದ್ರೆ ಅದಕ್ಕಿಂತ ಮುಂಚೆ ಅಲ್ಲಿ ಪಹಲ್ಗಾಮಲ್ಲಿ ಏನಾಯ್ತಲ್ಲ, ಆ ವಿಚಾರವಾಗಿ ಕೂಡ ಒಂದಷ್ಟು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಾವು ಕರ್ನಾಟಕದ ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಿದೀವಪ್ಪ. ಕಾಶ್ಮೀರದ ರಾಜಕಾರಣಿಗಳು ಅದರಲ್ಲೂ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳ ಮನಸ್ಥಿತಿ ಹೆಂಗಿದೆ ಗೊತ್ತಾ? ಅದನ್ನ ಕೂಡ ನಿಮ್ ಮುಂದೆ ಇಡ್ತೀವಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟಿತ್ತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವರು ಬಿಟ್ಟಂಗೆ ಆಗುತ್ತೆ.